ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನು ನನ್ನ ಇವತ್ತಿನ ರೊಟೀನ್ ನನ್ನ ಅಮ್ಮನ ಮನೆಯಿಂದನೇ ಸ್ಟಾರ್ಟ್ ಆಗಿದೆ. ನಮ್ಮೂರಲ್ಲಿದ್ದರೆ ನಾವು ಎದ್ದೇಳೋ ಟೈಮಿಂಗ್ಸ್ ನಿಮಗೇನೆ ಗೊತ್ತಿರುತ್ತೆ. ಆದರೆ ಇವಾಗ ನೋಡಿ ಟೈಮು 7:30 ಆಗಿದೆ. ಇವಾಗ ಎದ್ದು ನಾನು ಸ್ವಲ್ಪ ಬಿಸಿನೀರನ್ನ ಕುಡಿದು ಮಾಮೂಲಿಯಾಗಿ ಫ್ರೆಶ್ ಅಪ್ ಆಗಿದ್ದೆ. ಅಷ್ಟರೊಳಗೆ ನಮ್ಮ ಮಾವನಿಗೆ ಈ ಥರ ಕಾಲಲ್ಲಿ ಈ ಥರ ಗಾಯ ಆಗಿತ್ತು. ಅದಕ್ಕೆ ನಮ್ಮ ಹಳ್ಳಿ ಕಡೆ ಮನೆ ಮದ್ದನ್ನೇ ಕೊಡ್ತಾರೆ ಅಂತ ಹೇಳಿ ಒಬ್ಬರು ಬಂದಿದ್ದರು. ಅಷ್ಟೇ ಆಗಿರೋದು ಅಲ್ವಾ. ಇದೇನೇನು ಅಷ್ಟು ಬಂದಿರೋದು ಅವರು ಈ ಥರದ್ದು 2 ಥರದ್ದು ಸೊಪ್ಪಿಗೆ ಪಚ್ಚಕರ್ಪೂರ ಮತ್ತು ಕೊಬ್ಬರಿ ಎಣ್ಣೆನ ಹಾಕಿ ಕುದಿಸ್ಬೇಕು ಅಂತ ಹೇಳಿದರು. ಅದು ಎಣ್ಣೆ ಎಲ್ಲವ ಬಿಟ್ಟು ಅದು ಕಲರ್ ಚೇಂಜ್ ಆಗೋವರೆಗೂ ಕೂಡ ಕುದಿಸಿ ಅಂತ ಹೇಳಿದರು. ನೋಡಿ ಈ ಥರ ಕಲರ್ ಎಲ್ಲ ಚೇಂಜ್ ಆಗಿ ಅದೆಲ್ಲ ಎಣ್ಣೆ ಎಲ್ಲ ಇದ್ಮೇಲೆ ಅದನ್ನು ಕಾಲಿಗೆ ಹತ್ತಿ ಅಥವಾ ಕೋಳಿದು ಪುಕ್ಕ ಇರುತ್ತಲ್ಲ ಅದರಲ್ಲಿ ಹಾಕಬೇಕು ಅಂತ ಅಂದಿದ್ದು. ನಮಗೆ ಅರ್ಜೆಂಟಲ್ಲಿ ಇರಲಿಲ್ಲ ಅಂತ ಹೇಳಿ ಈಗ ಮೊದಲು ಒಂದು ಸಲ ಟ್ರೈ ಮಾಡೋಣ ಅಂತೇಳಿ ಈ ಥರ ಕೈಯಲ್ಲಿ ನಾನು ಹಾಕಿದೆ. ಇದನ್ನು ಹಾಕಾದ್ಮೇಲೆ ಅದನ್ನು ಅಕ್ಕಿ ತೊಳೆದಿರೋ ನೀರಲ್ಲಿ ನೀಟಾಗಿ ತೊಳಿಬೇಕಂತೆ. ಇನ್ನು ಅದೆಲ್ಲ ಆದಮೇಲೆ ನಮ್ಮೂರಲ್ಲಿ ಹುಡುಗರುಗಳೆಲ್ಲ ಸೇರಿ ಕಪ್ಪೆ ಹಬ್ಬ ಅಂತ ಹೇಳಿ ಮಾಡ್ತಾರೆ. ಮಳೆ ಆಗಿಲ್ಲ ಅಂತ ಅಂದರೆ ಈ ಹಬ್ಬನ ಮಾಡಿದ್ರೆ ಮಳೆ ಆಗುತ್ತೆ ಅಂತ ಹೇಳಿ ಹಿಂದಿನಿಂದನೂ ಕೂಡ ಪ್ರತಿ ವರ್ಷ ಈ ಟೈಮಲ್ಲಿ ಮಾಡ್ತಾರೆ. ಇನ್ನು ನಮ್ಮನೆಯವರು ಊರಿಗೆ ಹೋದ್ರು ಅಂತ ಹೇಳಿ ಹೇಳಿ ಬಂದೆ. ಅಪ್ಪು ಕರ್ಕೊಂಡೋಗಲಿಲ್ಲ ಅಂತ ಹೇಳಿ ಸತ್ಗಾದ. ಇನ್ನು ಬೆಳಗ್ಗೆ ತೊಗೊಂಡೋಗಿರುವಂಥ ಅಕ್ಕಿ ಸಂಜೆ ಪ್ರಸಾದ ಮಾಡಿ ಬೆಲ್ದನ್ನ ಮನೆ ಹತ್ರ ತಂದು ಕೊಡ್ತಾರೆ. ಹುಡುಗರುಗಳು ಕಪ್ಪೆನ ಹಿಡ್ಕೊಂಡು ಈ ಥರ ಹಬ್ಬ ಮಾಡ್ತಾರೆ. ನೋಡಿದ್ರಲ್ಲ ಯಾವ ಥರ ಹೇಳಿ ಮಾಡ್ತಾರೆ ಅಂತ ಹೇಳಿ. ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.